ನಮ್ಮ ಟೀಮ್ ಟಾಪಿಕ್ ಬಂದು ದ ರಿಟರ್ನ್ ಆಫ್ ದ ಸನ್, ಅಂದರೆ ಕಳೆದುಕೊಂಡ ಮಗನ ಉಪಮೆ. ಈ ಟಾಪಿಕ್ ನಾವು ಯಾಕೆ ಚೂಸ್ ಮಾಡಿದ್ವಿ ಅಂತಂದರೆ, ಆ ಮಗ ಹೆಂಗೆ ಅವ್ರ ಅಪ್ಪ ಹತ್ರ ಕ್ಷಮೆ ಹಾಕಿಸಿ ಅವ್ನ ಮನ ತಿರುಗಿ ಬರುತ್ತಾನೆ, ಆ ಬೇಸ್ ಮೇಲೆ ನಾವು ಈ ಟಾಪಿಕ್ನ ರೆಡಿ ಮಾಡಿದ್ದೀವಿ. ಆ ಟಾಪಿಕ್ ಇದು ಸ್ಟೋರಿ ಏನಂತಂದರೆ, ಇಲ್ಲೊಬ್ಬ ಅಪ್ಪ ಮಕ್ಕಳು ಇರ್ತಾರೆ, ಇಬ್ಬರು ಅಣ್ಣ ತಮ್ಮಂದಿರು. ಅದರಲ್ಲಿ ಚಿಕ್ಕ ಮಗ ಏನು ಮಾಡ್ತಾನೆ, ಅಪ್ಪನ ಹತ್ರ ಇರೋ ಆಸ್ತಿಲಿ ಶೇರ್ ಕೇಳಿಬಿಟ್ಟು ಅದನ್ನು ಈಸ್ಕೊಂಡು ಹೋಗ್ಬಿಟ್ಟು ಫುಲ್ ಆ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ಕೊತಾನೆ. ಅದು ಅವನ ಹತ್ರ ಇರೋ ಆಸ್ತಿ, ಅದು ದುಡ್ಡು ಅದೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ಕೊತಾನೆ. ವೇಸ್ಟ್ ಮಾಡ್ಕೊಂಡಾಗ ಅವ್ನಿಗೆ ತುಂಬ ಕೆಲಸ ಹುಡುಕ್ತಾನೆ. ಮತ್ತು ಅವ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ತಾನೆ. ಅವ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಲ್ಲ, ಯಾಕೆಂದ್ರೆ ಅವನ ಹತ್ರ ದುಡ್ಡಿರಲ್ಲ ಇವಾಗ. ಅದಕ್ಕೆ ಅವ್ನ ಫ್ರೆಂಡ್ಸ್ ಯಾರು ಹೆಲ್ಪ್ ಮಾಡಲ್ಲ. ಅದಕ್ಕೆ ಇವಾಗ ಅವನು ವಾಪಸ್ ಅವ್ರ ಅಪ್ಪನ ಹತ್ರನೇ ಬರ್ತಾನೆ. ಅಪ್ಪನ ಹತ್ರ, ಅಪ್ಪ ನನ್ನ ಕ್ಷಮಿಸ್ಬಿಡಿ, ನಾನು ಇಷ್ಟು ದಿನ ಮಾಡಿ ತಪ್ಪು, ನನ್ನ ನಿಮ್ಮ ಮಗನ ಥರ ಒಪ್ಕೊಂಬೇಡಿ, ನನ್ನನ್ನು ಕೆಲಸದವ್ರ ಥರ, ಮನೆ ಕೆಲಸದವ್ರ ಥರ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಅವಾಗ ಅಪ್ಪಂಗೆ ಅಯ್ಯೋ ನಾನು ಹೊಟ್ಟೋಗಿದ್ದಿದ್ದ ಮಗ ವಾಪಸ್ ಬಂದಲ್ಲ ಅಂತ ಅವ್ರ ಅಪ್ಪ ಅವನ್ನ ಕ್ಷಮಿಸ್ಬಿಟ್ಟು ಅವನ್ನ ಕರ್ಕೊಬಿಟ್ಟು ಅವನನ್ನ ಕೆಲಸದವ್ರ ಥರ ನೋಡ್ಕೊಳ್ಳಲ್ಲ, ಮಗನ ಥರ ನೋಡಿಕೊಂಡು ಅವ್ನಿಗೆ ಫುಲ್ ಫೀಸ್ಟ್ ಮಾಡ್ತಾರೆ. ಅಂದರೆ ಹಬ್ಬ ಥರ ಮಾಡ್ತಾರೆ. ಅವ್ನಿಗೆ ಕೊಬ್ಬಿದ ಕುರಿನ ತರಿಸ್ಬಿಟ್ಟು ಅದರಲ್ಲಿ ಫುಲ್ ಹಬ್ಬ ಮಾಡ್ತಾರೆ. ಅಷ್ಟೇ. ಆದರೆ ಕೊಬ್ಬಿದ ಕುರಿ ಅಂತ ಅಲ್ಲಿ ಮೆನ್ಷನ್ ಮಾಡಿದೆ, ಬಟ್ ಡೀಟೇಲ್ ಆಗಿ ಏನೂ ಮೆನ್ಷನ್ ಮಾಡಿಲ್ಲ ಆ ಸ್ಟೋರಿಯಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ. ನಾವು ಇದ್ದಿದ್ರೆ ಆ ಟೈಮಲ್ಲಿ ಏನೇನು ಮಾಡ್ತಿದ್ವಿ ಅಂತಂದರೆ, ಆಗ ಫುಲ್ ಡ್ರೈ ಫ್ರೂಟ್ಸ್ ಜಾಸ್ತಿ ಇತ್ತು, ಅವ್ರ ಇದರಲ್ಲಿ ಫುಲ್ಲು ದನ ಕುರಿಗಳು ಜಾಸ್ತಿ ಇತ್ತು. ಸೊ ಆಬ್ವಿಯಸ್ಲಿ ಮೊಸರು ಹಾಲೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಬೇಸ್ ಮೇಲೆ ನಾವು ಕರ್ಡ್ ಯೂಸ್ ಮಾಡಿ ಕರ್ಡ್ ಸ್ಯಾಲಡ್ ಮಾಡಿದ್ವಿ ವಿತ್ ಸ್ವಲ್ಪ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ. ಇದರಲ್ಲಿ ಸ್ಯಾಲಡ್ ಆಗ ಅಂದರೆ ರೊಟ್ಟಿ ಯಾವಾಗಲೂ ಇದ್ದೇ ಇರುತ್ತೆ ಆಗಿನ ಕಾಲದಲ್ಲಿ. ಸೊ ಆ ಬೇಸ್ ಮೇಲೆ ರೊಟ್ಟಿ ವಿತ್ ವೆಜಿಟೇಬಲ್ಸ್. ಮಾಡಿದ್ದನ್ನು ನೀವು ಮಾಡಿದ್ರೆ ಹೊಸ ಬಟ್ಟೆ ತೋರಿಸಿ. ಇದು ಅವ್ರ ತಂದೆ ಕೊಟ್ಟಿದ್ದು ಹೊಸ ಬಟ್ಟೆ. ಅದರ ವಾಕ್ಯ ಅವ್ರ ಅಪ್ಪ ಕೊಡ್ತ ಡ್ರೆಸ್. ನೋಟ್ ಡೌನ್ ದ ಕ್ರಿಯೇಟಿವಿಟಿ. ಅದರೊಳಗಡೆ